ಹಾಯ್, ವೆಲ್ಕಮ್ ಬ್ಯಾಕ್ ಟು VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್. ಹಾಯ್, ಇವತ್ತು ನಾವು ಸಿಂಪಲ್ ಆಗಿರುವಂಥದ್ದು, ಮಕ್ಕಳಿಗೆಲ್ಲ ಒಳ್ಳೆಯದಿದು. ತರಕಾರಿ ತಿನ್ನದವರಿಗೆಲ್ಲ ಇದನ್ನು ತಿಂತಾರೆ, ಯಾಕೆಂದರೆ ಅಷ್ಟು ಒಂಥರ ಹೆಚ್ಚು ಖಾರಾಗಿ ಮಾಡೋದಿಲ್ಲ, ಸಪ್ಪೆಯಾಗಿ ಮಾಡುವಂಥದ್ದು. ಭಾರಿ ಚೆಂದ ಆಗ್ತದೆ ಇದರ ಒಂದು ಪಲ್ಯ. ಇದು ಬೀಟ್ರೂಟ್. ಸೊ ನೋಡಿ, ನಾನು ಇವಾಗ ಹೀಗೆ ತೆಗೆದಿಟ್ಟುಕೊಂಡಿದ್ದೇನೆ. ನಿಮಗೆ ಅರ್ಜೆಂಟಿಗೆಲ್ಲ ಹೀಗೆ ಮಾಡಿ ಇಟ್ಕೊಳ್ಬೋದು. ಇದನ್ನು ಒಂದು ಸೈಡಲ್ಲಿ ಊಟದ ಜೊತೆ ಎಲ್ಲ ಹಾಗೆ ಗಂಜಿ ಊಟ ಎಲ್ಲ ಮಾಡುವಾಗ ಇದನ್ನು ತಿನ್ಬೋದು ನಿಮಗೆ. ಇವಾಗ ನೋಡಿ ನಾವು ಇದರ ಸಿಪ್ಪೆಯನ್ನು ತೆಗಿಬೇಕು. ಮೊದಲು ನಾವು ಬೀಟ್ರೂಟನ್ನು ಹಾಗೆ ತೊಳಿಬಾರ್ದು. ಮೊದಲನೇದಾಗಿ ನಾವು ಈ ರೀತಿಯಾಗಿ ಸಿಪ್ಪೆ ತೆಗಿಬೇಕು. ಇದು ಸಿಪ್ಪೆ ತೆಗೆಯೋದು ಇದೆಯಲ್ಲ, ಅದರಿಂದ ನಾವು ತೆಗೆದ್ರೆ ಅಷ್ಟೇನು ಸಿಪ್ಪೆ ಅದರಿಂದ ಹೋಗುವುದಿಲ್ಲ. ಹಾಗಾಗಿ ಸಿಪ್ಪೆ ಹೀಗೆ ತೆಕ್ಕೊಳ್ಬೇಕು ಮೊದಲನೇದಾಗಿ. ಮತ್ತು ಆ ಕಡೆ ಮತ್ತು ಈ ಕಡೆ ಇರ್ತಲ್ಲ, ಅದನ್ನು ಅದರಿಂದ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ನೈಫಲ್ಲಿ ಮತ್ತು ನಾನು ನೋಡಿ ಆ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಅದನ್ನು ಅಷ್ಟನ್ನು ತೆಗಿಬೋದು. ಹಾಗೆ ತೆಗೆದು ಮತ್ತು ಅದನ್ನೆಲ್ಲ ಸಿಪ್ಪೆ ಎಲ್ಲ ಹೋದ ನಂತರ ಚೆನ್ನಾಗಿ ಒಂದು ಸೈಡಲ್ಲಿ ಇಟ್ಟು ಮತ್ತೊಂದು ಪಾತ್ರೆಗೆ ಚೆನ್ನಾಗಿ ತೊಳ್ಕೊಂಡು ಬರ್ಬೋದು ಒಂದು ಸಲ. ಆವಾಗ ನಿಮಗೆ ಇದು ಪಲ್ಯ ಮಾಡಿದಾಗ ಒಂಥರ ವೈನ್ ಕಲರ್ ಆಗಿ, ಅಂದರೆ ಪಿಂಕ್ ಮತ್ತು ರೆಡ್ ಮಿಕ್ಸ್ ಆಗಿ ಆ ರೀತಿಯಾಗಿ ಕಲರ್ ಕೂಡ ಬರ್ತದೆ ಇದರಲ್ಲಿ ಚೆನ್ನಾಗಿ ಕೂಡ. ಈ ರೀತಿಯಾಗಿ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡ್ಬೋದು. ಮತ್ತು ಸಲಾಡ್ ಕೂಡವಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಡಯಟ್ ಇರುವವರಿಗೆಲ್ಲ ಇದನ್ನು ಒಂದು ದಿವಸದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ತರಕಾರಿಯನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿದರೆ ನಾವು ಇದನ್ನು ನೋಡಿ ನಾವು ಹೇಳಿಕೊಡ್ತೇವೆ ಸ್ಟೆಪ್ ಬೈ ಸ್ಟೆಪ್. ಇದನ್ನು ನೋಡಿ ನಾವು ಹೀಗೆ ಕಟ್ ಮಾಡಿ, ನಿಮಗೆ ಈ ಥರ ಪಲ್ಯ ಮಾಡೋದಕ್ಕಾಗಿ ನೀವು ಸಣ್ಣದಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಬೇಕು. ನೀವು ಇವಾಗ ಪಲ್ಯ ಮಾಡೋದಾದರೆ ಅದಕ್ಕೆ ನಾವು ಕಟ್ಟಿಂಗಲ್ಲಿ ಕೂಡ ರುಚಿ ಸಿಗ್ತದೆ. ಇದರಲ್ಲಿ ನಾವು ಕಟ್ಟಿಂಗ್ ಯಾವ ರೀತಿ ಮಾಡ್ತೇವೆ ಅದರ ಮುಖಾಂತರ ನೋಡಿ, ಅದರ ಮಿಡ್ಲಲ್ಲಿ ನಾವು ಒಂದು ಭಾಗ ಕಟ್ ಮಾಡಿ ಮತ್ತು ಈ ರೀತಿಯಾಗಿ ನೋಡಿ ಸ್ಲೈಸಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅದನ್ನು ಇನ್ನೊಂದು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಳ್ಬೇಕು. ಆ ಕಡೆ ನೋಡಿ, ನನ್ನ ಮಗಳು ಚಿಕ್ಕವಳು, ಇದನ್ನು ಒಂದು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಇವಾಗ ನೋಡಿ ಆ ಕಡೆಯಿಂದ ಅವಳು ಮಗಳಿದ್ದಲ್ಲ ಡಿಸ್ಟರ್ಬ್ ಮಾಡಿ ನೋಡಿ, ಚಿಕ್ಕ ಮಗು ಆ ಕಡೆಯಿಂದ ಬಂದು ಒಂದು ಚೇರ್ ಇಟ್ಕೊಂಡು ಅಲ್ಲಿ ಒಂದು ಟೊಮೆಟೊ ಇಟ್ಕೊಳ್ಳೋದು, ಆನಿಯನ್ ಇಟ್ಕೊಳ್ಳೋದು, ಅಥವಾ ಕೆಳಗಿಂದ ಮೇಲೆ ಹಾಕ್ಕೊಳ್ಳೋದು, ಮೇಲಿಂದ ಕೆಳಗೆ ಹಾಕ್ಕೊಳ್ಳೋದು, ಹಾಗೆಲ್ಲ ಕಿಟ್ಲ ಮಾಡ್ತಿರ್ತಾರೆ. ಒಂದೊಂದು ಸಾರಿ ನೋಡುವಾಗ ನಗು ಕೂಡ ಬರ್ತದೆ. ಮತ್ತು ಇನ್ನೇನು ಮಾಡೋದಲ್ವಾ. ನೋಡಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂದು ಟೊಮೆಟೊ ತೆಕ್ಕೊಂಡಿದ್ದೇನೆ ನಾನು, ಹಾಗೆ ಒಂದು ಆನಿಯನ್ ತೆಕ್ಕೊಂಡಿದ್ದೇನೆ, ಹಾಗೆ 3 ಕಾಯಿ ಮೆಣಸು ತೆಕ್ಕೊಂಡಿದ್ದೇನೆ ನಾನು. ಇವಾಗ ನೋಡಿ, ಒಂದು ಸೈಡಲ್ಲಿ ನಾನು ಸಣ್ಣದೊಂದು ಕುಕ್ಕರ್ ತೆಕ್ಕೊಂಡಿದ್ದೇನೆ. ಅದಕ್ಕೆ 1-1.5 ಟೀ ಸ್ಪೂನ್ ಅಷ್ಟು ಆಗುವಷ್ಟು ತೆಂಗಿನೆಣ್ಣೆ ತೆಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಅದು ಸಿಡಿಬೇಕು. ನಂತರ ಇದಕ್ಕೆ ಸ್ವಲ್ಪ 1-2 ಎಸಳು ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಹಾಗೆ ಇದಕ್ಕೆ ಒಂದು ಮೆಣಸು, ಬಾಡಿಗೆ ಮೆಣಸು ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಹೇಳಿದವರಿಗೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಇದು ಕರಿಪತ್ತ ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ಹಾಗೆ ಒಂದು ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೇನಲ್ಲ, ಇದನ್ನು ಹಾಕ್ಕೊಂಡಿದ್ದೇನೆ. ಈ ಹೊತ್ತಲ್ಲಿ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ 3 ಕಾಯಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಅಲ್ಲಿ ಹಚ್ಚಿಟ್ಕೊಂಡಿಲ್ಲ ನಾನು ಇವಾಗ ಒಂದು ಹಣ್ಣಾದ ಟೊಮೆಟೊವನ್ನು ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಟೊಮೆಟೊ ಹಾಕಿದರೆ ತುಂಬ ರುಚಿಯಾಗಿರ್ತದೆ, ಯಾಕೆಂದರೆ ಹುಳಿಯನ್ನು ಹಾಕೋದಿಲ್ಲಲ್ಲ. ಹಾಗೆ ಇದನ್ನು ಮೊದಲು ಇವಾಗ ತೊಳೆದಿಟ್ಕೊಂಡಿದ್ದೇವೆ ಎಲ್ಲ ಬೀಟ್ರೂಟ್, ಅದನ್ನು ಕೂಡ ನಾವು ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಅರಶಿನ ಕೂಡವನ್ನು ನಾನು 1 ಚಿಟಿಕೆಯಷ್ಟು, ಅಂದರೆ 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಿದ್ದೇನೆ. ಹಾಕಿಬಿಟ್ಟು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ನೀವು ಒಂದು ವೇಳೆ ಇವಾಗ ಇದಾಗಿರ್ತಲ್ಲ, ಅದರ ನೀರೇನಾದರೂ ಬೇಕು ಅಂತ ಹೇಳಿದರೆ 1 ಗ್ಲಾಸ್ ನೀರನ್ನು ಮಾಡ್ಕೊಳ್ಬೋದು. ಅರ್ಧ ಗ್ಲಾಸ್ ನೀರು ಅಷ್ಟು ಸಾಕಾಗ್ತದೆ. 3 ಗೆಡ್ಡೆ ನಾನು ತಗೊಂಡಿದ್ದೇನೆ. ಇದನ್ನು ನಾವು ಇವಾಗ 3-4 ವಿಸಿಲು ನಾವು ಅದನ್ನು ಕೂಗಿಸ್ಬೋದು ಆರಾಮ್ಸೆಯಾಗಿ.
ಇಲ್ಲಂತ ಹೇಳಿದರೆ ನೀವು 5 ವಿಸಿಲಲ್ಲಿ ತುಂಬ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದರೆ 5 ವಿಸಿಲನ್ನು ಕೂಗಿಸ್ಬೋದು. ಯಾಕೆಂದರೆ ಅದೊಂದು ಅಷ್ಟು ಮೆತ್ತಗೆ ಆಗಿರುವುದಿಲ್ಲ. ನೋಡಿ ಇವಾಗ ಈ ರೀತಿ ಆಗಿದೆ. ಇದು ಕಲರ್ ಇದರಲ್ಲಿ ಸ್ವಲ್ಪ ಹೀಗೆ ಕಾಣ್ತದೆ. ಇಲ್ಲಂತ ಹೇಳಿದರೆ ಅದು ನಿಮಗೆ ಪಿಂಕ್ ಕಲರಲ್ಲಿ ಇರ್ತದೆ. ತುಂಬ ಚೆನ್ನಾಗಿ ಕಲರ್ ಕೂಡ ಕಾಣ್ತದೆ ಇವಾಗ ನೋಡಿ ತುರಿದಿಟ್ಟಂಥ ಸ್ವಲ್ಪ ಫ್ರೆಶ್ ತೆಂಗಿನ ತುರಿಯನ್ನು ನಾನು ಅದರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ. ಅದು ವಿಸಿಲೆಲ್ಲ ತಣ್ಣಗಾದ ನಂತರ ಅದನ್ನು ತೆಗೆದ ನಂತರ ನೋಡಿ ನಾವಿವಾಗ ಅದಕ್ಕೆ ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಒಂಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡಿದ್ದೇನೆ, ಹಾಗೆ ಇನ್ನೊಂದು ಕೈಯಲ್ಲಿ ನಾನು ಸೌಟನ್ನು ತಿರುಗಿಸ್ತಿದ್ದೇನೆ. ಅದನ್ನು ಇವಾಗ ಒಂದು ಸ್ವಲ್ಪ ಬದಿಗಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ನೋಡಿ ಇದು ರೆಡಿಯಾಗಿದೆ. ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ನೆಕ್ಸ್ಟ್ ಅದನ್ನು ನೋಡಿ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ, ಕುಚಲಕ್ಕಿ ಅನ್ನದ ಜೊತೆಗೆ ಪಲ್ಯ ರೆಡಿ.